ಒಂದು ಪೋಸ್ಟರ್ ಲಾಂಚ್ ಇದೆ. ರಕ್ತ ಪರೀಕ್ಷೆ, ಬ್ಲಡ್ ಟೆಸ್ಟ್. ಈ ಚಿತ್ರದ ಒಂದು ಪೋಸ್ಟರ್ ಲಾಂಚ್ ಇದೆ. ಇದರ ನಿರ್ದೇಶಕರು ನಮ್ಮ ಟಿ.ಎ. ಅನೀಶ್ ಅವರು. ಹಾಗೆ ತಾರಾಗಣದಲ್ಲಿ ಸುರೇಖಾ, ಆಶಿ ಅವರು, ಗೌತಮ್, ಅವಂತಿಕಾ, ಹಾಗೆ ಕಾವ್ಯ, ಹಾಗೆ ನಮ್ಮ ಎಡಿಟರ್ ಬಂದು ಚೇತನ್ ಅವರಾಗಿರ್ತಾರೆ. ಈ ಹೋಲ್ ಟೀಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ಲಹರಿ ಗೌಡ ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇಲ್ಲಿ ಪೋಸ್ಟರ್ ಲಾಂಚ್ ಆಗ್ತಾ ಇದೆ. ರಕ್ತ ಪರೀಕ್ಷೆ, ಇದರ ಪೋಸ್ಟರ್ ಲಾಂಚ್ ಇದೀಗ ನಡೆಯಲಿದೆ. ಹಾಗೆ ಇವರನ್ನ ಹಾನರ್ ಮಾಡೋದಕ್ಕೆ ರಾಜ್ ಪ್ರಭು ಅವರು, ಲಕ್ಷ್ಮೀ ಕಲ್ಯಾಣ್ ಅವರು, ಹಾಗೆ ಅದ್ವಿಕಾ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮಿಸ್ಟರ್ ರಾಜ್ ಪ್ರಭು, ಅದ್ವಿಕಾ ಹಾಗೆ ಲಕ್ಷ್ಮೀ ಕಲ್ಯಾಣ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇದೀಗ ರಕ್ತ ಪರೀಕ್ಷೆ ಚಿತ್ರದ ಪೋಸ್ಟರ್ ಲಾಂಚ್ ನಡೆಯಲಿದೆ. ರಕ್ತ ಪರೀಕ್ಷೆಯ ದಿ ಎಂಟೈರ್ ಟೀಮ್ ಮುಂದೆ. ಮೇಡಮ್ ಸ್ವಲ್ಪ ಹತ್ರ. ಜೋರ ಚಪ್ಪಾಳೆ ಬರಲಿ. ದ ಹೋಲ್ ಟೀಮ್ ಈಸ್ ಹಿಯರ್. ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಚಿತ್ರವನ್ನ ಮಾಡಿದ್ದಾರೆ. ಅದರ ಪೋಸ್ಟರ್ ಇವತ್ತು ರಿಲೀಸ್ ಆಗ್ತಾ ಇದೆ. ರಕ್ತ ಪರೀಕ್ಷೆ ಅಂತ, ಬ್ಲಡ್ ಟೆಸ್ಟ್. ಏನ್ ಸಸ್ಪೆನ್ಸ್ ಇಟ್ಟಿದಾರೋ ಗೊತ್ತಿಲ್ಲ, ಏನ್ ಫ್ಯಾಕ್ಟರ್ಸ್ ಇಟ್ಟಿದಾರೋ ಗೊತ್ತಿಲ್ಲ. ಹೆಸರು ಮಾತ್ರ ಚೆನ್ನಾಗಿದೆ, ರಕ್ತ ಪರೀಕ್ಷೆ ಅಂತ. ಎಲ್ಲರಿಗೂ ಅನ್ಸ್ತಿರುತ್ತೆ ಏನ್ ಇರ್ಬೋದು, ಏನ್ ತಲೆಯಲ್ಲಿ ಏನ್ ಓಡಿರ್ಬೋದು ಡೈರೆಕ್ಟರ್ಗೆ ಅಂತ. ಡೈರೆಕ್ಟರ್ ಇಲ್ಲದ ಅವ್ರನ್ನು ಮಾತಾಡ್ಸೋಣ ಚಿತ್ರದ ಬಗ್ಗೆ. ಮೊದಲು ಇದೀಗ ನಮ್ಮ ಪೋಸ್ಟರ್ ಇಲ್ಲಿ ಸರ್ ಎಲ್ಲ ನೋಡಿ ಒಂದು ನಿಮಿಷ. ಥ್ಯಾಂಕ್ ಯು. ಚಿತ್ರದ ಬಗ್ಗೆ ಒಂದಿಬ್ರು ಯಾರಾದ್ರೂ ದಯವಿಟ್ಟು ಮಾತಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಲಹರಿ ಅವರು ಹಾಗೆ ಮ್ಯಾಮ್ ಮಾತಾಡ್ತೀನಿ ಅಂತಂದ್ರು. ಮ್ಯಾಮ್ ದಯವಿಟ್ಟು. ಸಿನಿಮಾ ನೋಡ್ತೀನಿ, ಮಾತಾಡೋ ಅಂತ ಹೇಳಿದ್ದಾರೆ, ನರ್ವಸ್ ಆಗ್ಬಿಟ್ಟಿದ್ದೀನಿ ಏನು ಮಾತಾಡೋದು ಅಂತ. ಆ್ಯಕ್ಚುಲಿ ಸಿನಿಮಾ ಫೀಲ್ಡ್ ಇರೋದಕ್ಕೆ ಮೇಕಪ್ ಆರ್ಟಿಸ್ಟ್ಗೆ ತುಂಬ ಅವಕಾಶಗಳಿದೆ ಅಲ್ವಾ. ಮತ್ತು ಸಿನಿಮಾ ನೋಡೋದ್ರಿಂದ ಬೇರೆಯವ್ರಿಗೆ ಮೈಂಡ್ ರಿಲ್ಯಾಕ್ಸ್ ಕೂಡ ಇರುತ್ತೆ. ಬಟ್ ಈ ಸಿನಿಮಾದಲ್ಲಿ ರಕ್ತ ಪರೀಕ್ಷೆ ನಾವು ಆಲ್ಮೋಸ್ಟ್ ಮನೆಯಲ್ಲಿ ಬ್ಲಡ್ ಟೆಸ್ಟ್, ಶುಗರ್ಗೆ ಅದಕ್ಕೆ ಇದಕ್ಕೆ ಮಾಡ್ತೀರಿ. ಬಟ್ ಏನು ಹಿಂಗಿಟ್ಟಿದ್ದಾರೆ ಅನ್ನೋದೊಂದು ಕಾಡ್ತಾ ಇದೆ. ಸೊ ಖಂಡಿತ ನೋಡಲೇಬೇಕು ಏನಿದು ರಕ್ತ ಪರೀಕ್ಷೆ ಅನ್ನೋದು ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು. ಓಕೆ, ಮ್ಯಾಮ್ ಹೇಳಿದ್ರು ನಾನು ಚಿತ್ರದ ಬಗ್ಗೆ ಮಾತಾಡಲ್ಲ, ಚಿತ್ರ ನೋಡಿ ಆದ್ಮೇಲೆ ಮಾತಾಡ್ತೀನಿ ಅಂತ. ಮ್ಯಾಮ್ಗೆ ಅಶ್ಯೂರೆನ್ಸ್ ಇದೆ, ಅದಕ್ಕೋಸ್ಕರ ಅಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಈಗ ಅದರಲ್ಲಿ ಸಹಭಾಗಿತ್ವವನ್ನು ವಹಿಸಿದವರು ಮಾತಾಡ್ತಾರೆ ನಮ್ಮ ಚಿತ್ರದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹಲೋ ಎವ್ರಿವನ್. ಇದು ತುಂಬ ಚೆನ್ನಾಗಿದೆ ಮೂವಿ. ಇದು ಸಸ್ಪೆನ್ಸ್ ಮೂವಿ ಇದೆ. ನಾನು ಹೇಳೋದಕ್ಕಿಂತ ನೀವು ನೋಡಿದರೆ ಬೆಟ್ರ್ ಇರುತ್ತೆ. ಮತ್ತು ತುಂಬ ಚೆನ್ನಾಗಿದೆ. ನಾನು ಬೇರೆ ಎಲ್ಲ ಮೂವೀಸ್ ಎಲ್ಲ ಮಾಡಿದ್ದೀನಿ, ಅದು ಇವ್ರು ಹೇಳಿದರು ಇದರಲ್ಲಿ ಮಾಡಿ ಅಂತ, ಅದಕ್ಕೆ ಬಂದೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಚಿತ್ರದ ಬಗ್ಗೆ ಯಾರಾದ್ರೂ ದಯವಿಟ್ಟು ಮಾತಾಡೋರಿದ್ರೆ ದಯವಿಟ್ಟು ಮಾತಾಡಬೇಕು. ಯಾಕೆಂದ್ರೆ ಇದ್ರ ಜೊತೆ ನಿಮ್ಮ ಅಸೋಸಿಯೇಷನ್ ಹೇಗಿರುತ್ತೆ ಅನ್ನೋದನ್ನ ನಾವು ಕೂಡ ತಿಳ್ಕೋಬೇಕು. ಯಾಕೆಂದ್ರೆ ಚಿತ್ರ ಸೂಪರ್ ಡೂಪರ್ ಆಗಿ ಬರುತ್ತೆ, ಬಟ್ ತೆರೆ ಹಿಂದೆ ನೀವೆಲ್ಲರೂ ಕೆಲಸ ಮಾಡಿರ್ತೀರಾ. ತೆರೆ ಮುಂದೆ ಹಿಂದೆ ಮಾತಾಡೋದ್ರೆ ದಯವಿಟ್ಟು ವೇದಿಕೆ ಮುಂದೆ ಬಂದು ಮಾತಾಡಬೇಕು. ನಮ್ಮ ಡೈರೆಕ್ಟರ್ ಜಾಸ್ತಿ ಮಾತಾಡಲ್ಲ, ಅವ್ರು ಪಾಪ ಆ ಜವಾಬ್ದಾರಿನೆಲ್ಲ ಪಾಪ ಬೇರೆಯವರು ಕೊಟ್ಬಿಟ್ಟು ಅವ್ರ ಸೈಡ್ ಲೈನ್ ಆಗ್ಬಿಟ್ಟಿದ್ದಾರೆ.